ಪ್ರತಿಯೊಬ್ಬ ಭಾರತೀಯರಿಗೆ ನಮಸ್ಕಾರ. ಇವತ್ತು ನಾವು ಭೂಮಿ ಮೇಲೆ ಚಿನ್ನ ತೋರಿಸ್ತಾ ಇದ್ದೀವಿ ನಿಮಗೆ. ಜನಗಳು ಏನು ಮಾಡ್ತಾರೆ, ಚಿನ್ನ ಎಲ್ಲಿದೆ ಅಂದರೆ ಭೂಮಿ ಅಗಿತಾ ಕೂತ್ಕೋತಾರೆ. ಇವತ್ತೊಂದು ನಾವು ಕಳಲೆ ಗ್ರಾಮದಲ್ಲಿದ್ವಿ. KG ರಾಮಚಂದ್ರ ಮತ್ತು ಸುಧೀರ್ ಸಾರು 1 ಎಕರೆಗೆ 500ರಿಂದ 2000 kgನ ಬೆಳೆಯೋದೊಂದು ಹೆಗ್ಡೆ ಸಾರು. ಅವರೊಂದು ಎಸ್ಟೇಟಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಆ ಎಸ್ಟೇಟಲ್ಲಿ ಬಂದು 500ರಿಂದ 2000 kg ಅವ್ರು ತೆಗೆದು ಸಕ್ಸಸ್ ಮಾಡಿ ತೋರಿಸಿದ್ದಾರೆ. ನಮ್ಮ ಆರ್ಗ್ಯಾನಿಕ್ ಕೃಷಿಲಿ ನಮ್ಮದು ಇಂಡಿಯನ್ ಗೋವುಗಳಿಂದ ನಮ್ಮ ಭೂಮಿ ಮೇಲೆ ಚಿನ್ನ ತೆಗಿಬೋದು. ಜನಗಳು ಏನು ಮಾಡ್ತಾರೆ, ನನಗೆ 100 ಎಕರೆ 200 ಎಕರೆ ಅಂತ ಇರ್ತಾರೆ. ನಿಮಗೆ ಒಂದು ಭೂಮಿ ಮೇಲೆ ಚಿನ್ನ ಬರೋದು, ಇದಕ್ಕೆ ಏನು ಹೇಳ್ತಾರೆ, ಇದಕ್ಕೆ ಏಲಕ್ಕಿ ಅಂತ ಹೇಳ್ತಾರೆ. ಇದು ಒಂದು ಎಕರೆಗೆ 500 kg 2000 kg ಹೆಂಗೆ ತೆಗೆಯೋದು ಅಂತ ನಿಮಗೆ ತೋರಿಸ್ತೀನಿ. ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇದು ನಮ್ಮ ಸೌಭಾಗ್ಯ ಅಂತ ಇರ್ಬೋದು. ನಮ್ಮ ಹಿಂದಿನ ಕಾಲದ ಪುರಾತನ ಕಾಲದಿಂದ ಒಂದು ಅಗ್ರಿಕಲ್ಚರ್ ನಡೀತಾ ಬರ್ತೀವಿ. ನಮ್ದು ಯುವ ರೈತರು ಏನು ಮಾಡ್ತೀವಿ, ನಾವು ಏನು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ನಾವು ಏನು ಕೃಷಿ ಲಾಸ್ ಅಂತ ಹೇಳ್ತೀವಿ. ಒಂದು kg ಏಲಕ್ಕಿ ಬಂದು 5000ದಿಂದ 8000 ರೂಪಾಯಿ ರೇಟ್ ಇದೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವತ್ತು ಪ್ರತಿಯೊಬ್ಬರು ಯುವ ರೈತರು ಡಿಸೈಡ್ ಮಾಡಬೇಕು. ಅವ್ರದ್ದು ಅಳಿವಿನ ಹಂಚಿಗೆ ಹೋಗ್ತಿದ್ದಾರೆ. ಅವ್ರಿಗೆ ಏಜ್ ಬಂದು 85-90 ವರ್ಷ. ಅಂತರ ಹತ್ರ ನಾವು ಐಡಿಯಾ ಕೇಳ್ದಲೆ ನಾವೇ ಏನೋ ಕಲ್ತಿದ್ವಿ ಅಂತಲ್ಲ. ನಾವು ಕೃಷಿಲಿ ಎಷ್ಟೇ ಇದ್ರೂ ಆರಂಭ ಅವ್ರ ಹತ್ರ ಕೇಳ್ತಾ ಹೋಗೋಣ ಮುಂದಕ್ಕೆ. ನಮ್ಮದು ಇದು ಯಾವ ಥರ ಬೆಳೆಯೋದು, ಏಲಕ್ಕಿ ಒಂದು ಎಕರೆಗೆ ಯಾವ ಥರ ಬೆಳೆಯೋದು. ನಾವು 20 ಎಕರೆ ತೋಟ ಮಾಡೋದು ಒಂದೇ, 1 ಎಕರೆ ಏಲಕ್ಕಿ ತೋಟ ಮಾಡ್ಕೊಂಡು ಮಗು ಥರ ನೋಡ್ಕೊಳ್ಳೋದು ಒಂದೇ. ಆ ಥರ ಕೇಳಿ ನಾ ಯಾವ್ಯಾವ ವೆದರಿಗಾಗುತ್ತೆ, ಯಾವ ಥರ ಬೆಳೆಯೋದು ಅಂತ ಬನ್ನಿ ಮಾತಾಡೋಣ ಅವ್ರ ಸತಿ. ಹೌದು, ಅವರು ಏಲಕ್ಕಿ ತೋಟದಲ್ಲಿದ್ದೀವಿ ಇವತ್ತು. ಅವರೆಲ್ಲ ಅಲ್ಲಿದ್ದಾರೆ. ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ಪ್ರತಿಯೊಬ್ಬರಿಗೆ. mynatureindia.com ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. mynatureindia.com, mynatureindia.in, mynatureindia.org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ಪ್ರತಿಯೊಬ್ಬರು ಭಾರತೀಯರಿಗೆ ನಮಸ್ಕಾರ. ಯಾಕೆಂದರೆ ನಮ್ಮದು ಚಿನ್ನ ಸಿಗುತ್ತೆ ಅಂತೇಳಿ ಎಲ್ಲ ಭೂಮಿ ಆಗಿರ್ತಾರೆ. ಇವಾಗಿನ ರೇಟಲ್ಲಿ ಭೂಮಿ ಮೇಲೆ ಒಂದು ಚಿನ್ನ ಬೆಳೆಯೋದು ಅಂತ, ಚಿನ್ನದ ಬೆಲೆ ಇರೋಂಥ ರೇಟ್ ಒಂದು ಬೆಳೆ ತೋರಿಸ್ತೀವಿ ರೈತರ ಹತ್ರವ. ಅದೇ ರೀತಿ ನಮ್ಮದು ಪ್ರಗತಿಪರ ರೈತರು ರಾಮಚಂದ್ರ ಸರ್ ಇದ್ದಾರೆ, ಅವ್ರ ಮಗವರು ಸುಧೀರ್ ಸರ್ ಇದ್ದಾರೆ. ಅದೇ ರೀತಿ ಡಾಕ್ಟರ್ VP ಹೆಗ್ಡೆ ಇದ್ದಾರೆ. ಇವರಿಗೆ ಸಖತ್ತು ಏಲಕ್ಕಿಲಿ ಅನುಭವ ಇದೆ. ಯಾಕೆ ನಮ್ಮ 1000 ಜನ ಯುವಕರಿಗೆ ಹೆಲ್ಪ್ ಆಗಲಿ ಅಂತ VP ಹೆಗ್ಡೆ ಸರ್ ಕರ್ಕೊಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಅವ್ರ ಮೈನೇಚರಿಂದ ಕೈ ಜೋಡಿಸಿ 1 ಎಕರೆಯಲ್ಲಿ 1 ಲಕ್ಷಾಂತರ ರೂಪಾಯಿ ಆದಾಯ ಮಾಡೋದು ಹೆಂಗೆ ಅಂತ ಅವರು ಒಂದು ಐಡಿಯಾಗಳು ಕೊಡ್ತಾರೆ. ಅದೇ ರೀತಿ ನಮ್ಮ ರಾಮಚಂದ್ರ ಸರ್ ಹತ್ರ ಅವ್ರದ್ದು ಅನುಭವನ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ ಸರ್. ಯಾಕೆ ನಿಮ್ದು ಇಂಟ್ರೊಡಕ್ಷನ್ ಕೊಡ್ತೀರಾ? ಎಷ್ಟು ಎಕರೆ, ನಿಮ್ಮ ಊರು ಯಾವುದು, ಇದು ಏನು ಬೆಳೆ ಬೆಳೀತಾ ಇದ್ರೆ ಅದ್ರ ಬಗ್ಗೆ ಎಲ್ಲ. ನಮಸ್ತೆ. ನಮ್ಮದು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎಸ್ಲೂರು ಹೋಬಳಿ ಕಳಲೆ ಗ್ರಾಮ. ಓಕೆ ಸರ್. ಇಲ್ಲಿ ನಾವು 1.5 ಎಕರೆಯಲ್ಲಿ ಪಾಳ್ಕುಡಿ ಏಲಕ್ಕಿಯನ್ನು 700 ಗಿಡಗಳನ್ನು ಬೆಳೆದಿದ್ದೀವಿ. 9ನೇ ಇಸುವಿಗಾಗಿ ಇಲ್ಲಿಗೆ 11 ವರ್ಷ ಆಯಿತು. ನಮಗೆ 2 ವರ್ಷಕ್ಕೆ ನಮಗೆ ಗಿಡದಲ್ಲಿ 560 kg ಏಲಕ್ಕಿ ಆಗಿತ್ತು 700 ಗಿಡಕ್ಕೆ. ಮತ್ತು ಎಕರೆಗೆ ಅದರಲ್ಲಿ 50 kg ವರ್ಷಕ್ಕೆ ಕಮ್ಮಿ ಆದರೆ ಮತ್ತೊಂದು ವರ್ಷ ಅದೇ ಮಾಮೂಲಿ 560 kg ಏಲಕ್ಕಿ ಬೆಳೆದ್ವಿ. ಮತ್ತು 1 ವರ್ಷ ಗಿಡ ವೀಕ್ ಆಯಿತು. ಆಗ ದನಿನ ಗೊಬ್ಬರ ಮತ್ತು ಸಾವಯವ ಗೊಬ್ಬರಗಳೆಲ್ಲ ಕೊಟ್ಟು ಮತ್ತೆ 1 ವರ್ಷ ಆದಮೇಲೆ ಮತ್ತೆ ಯಥಾಸ್ಥಿತಿಗೆ ಗಿಡಗಳು ಬಂದಿದೆ. ಈಗಲೂ ನಾವು 900 ಗ್ರಾಮ್ಸ್ ಒಂದು ಗಿಡದಲ್ಲಿ ಎವರೇಜಲ್ಲಿ ಕುಯ್ಬೋದು, ಕುಯ್ತಾ ಇದ್ದೀವಿ ಸರ್. ಈಗ ಯಾಕೆ ನಾನೊಬ್ಬ ರೈತ. ಓಕೆ ಸರ್. ಇನ್ನೂ ಸುಮಾರು ಹಲವಾರು ವಿಚಾರಗಳು. ಆಮೇಲೆ 4 ಅಂದರೆ ಇನ್ನೊಂದು ಹೇಳ್ತೀನಿ. ಈ ದನನ ನಾವು ಮೊದಲು ಎಮ್ಮೆ ದನಗಳು ಸಾಕಿದ್ವಿ. 12-13 ದನ ಇದ್ದ. ಆಮೇಲೆ ಯಾರೋ ಹೀಗೆ ಹೇಳೋದು ಹಾಲು ಗೀರ್ ತಳಿಯಿಂದ ಬರೀ ಸಗಣಿಯಿಂದಲೇ ಒಂದು ಪೋಷಕಾಂಶ ಭಾರತ ಗೋಮಾತೆಗಳು, ಮಲ್ನಾಡ್ ಗಿಡ್ಡ ಇರ್ಬೋದು, ಅಮೃತ್ ಮಾಲ್ ಇರ್ಬೋದು, ಗಿರ್ ಇರ್ಬೋದು, ಈ ಭಾರತ ದೇಶದ ಗೋತಳಿಗಳಲ್ಲಿ ಬೆಳೆದಿದ್ರೆ. ಹೌದು ಸರ್. ನೋಡೋಣ ಸರ್, ಇನ್ನೂ ಸುಮಾರು ಹಲವಾರು ವಿಚಾರ. ಆಗ ನಮಗೇನಾಯ್ತು ಅಂತ, ಆಗ ನಮಗೆ ಈ ಏಲಕ್ಕಿನ
ನಾವು 10 ಎಕರೆ ಮಾಡೋದಕ್ಕೆ ಈ ಪಾಳು ಕೂಡ ಇದಾನೆ. ಆದರೆ 1 ಎಕರೆ ಮಾಡೋಕ್ಕಂದ್ರೆ 10 ಎಕರೆಲ್ಲಿ ಬರೋ ಆದಾಯನ ಇದರಲ್ಲೇ ತಗೋಬೋದಲ್ಲ ಅನ್ನೋ ದೃಷ್ಟಿ ಇಟ್ಕೊಂಡು ಹೇಗೆ ಏಲಕ್ಕಿಯನ್ನು ಬೆಳೆದು ಹಾಗೆ ನಾವು ಗೀರೋ ತಳಿನೂ ಅದೇ ಕಾರಣಕ್ಕೆ ಆಗ್ತಿದ್ದು. ಯಾಕೆ ಅಂತ ಹೇಳಿದ್ರೆ ಅದರ ಸಗಣಿಲೇ 1 kg ಸಗಣಿಲಿ ಎಷ್ಟೋ ಪೋಷಕಾಂಶಗಳು ಬರುತ್ತಂತೆ, ಯಾವುದು ಈ ನಮ್ಮ ನಾಡು ದನಗಳಿದ್ರಿಂದ. ಹಾಗಾಗಿ ನಾವು ಗೀರ್ ತಳಿಗಳನ್ನು ಸಾಕೊಂಡಿರೋದು ಈಗ ವ್ಯವಸಾಯಕ್ಕಾಗಿ ನಾವು ಮಾಡಿರೋ ವಯಸ್ಸಾಕಾಗೆ. ಹಾಂ ಸರ್, ಅದೇ ರೀತಿ KG ರಾಮಣ್ಣ ಸಾರು ಕಳಲೆ ಗ್ರಾಮ ಎಷ್ಟೋ ಹೋಬಳಿ ಸಕಲೇಶ್ಪುರ ಕಾಲಸ್ಟರ್ ಇವ್ರ ಹತ್ರ ಇನ್ನೂ ಜರ್ನಿ ಸ್ಟಾರ್ಟ್ ಮಾಡೋಣ. ಇವರು ಭಾರತ ದೇಶದ ಗೋಮಾತೆಗಳು ಗಿರ್ರಸುಗಳು ಇಟ್ಕೊಂಡು ಆ ಗೊಬ್ಬರದ ಇವ್ರು ಖರ್ಚು ಮಾಡಿರೋದು ಇವ್ರದ್ದು ಅವ್ರ ಗೊಬ್ಬರಕ್ಕೆ 15 ಟ್ರ್ಯಾಕ್ಟರ್ ಹಾಕಿರೋದಲ್ಲ, 1 ಎಕರೆಗೆ 15 ಟ್ರ್ಯಾಕ್ಟರ್ ಹಾಕಿ ಅವರು ಗೊಬ್ಬರ ಭಾರತ ದೇಶ ಗೋಮಾತೆಗಳ ಗೊಬ್ಬರ ಹಾಕಿ ಏಲಕ್ಕಿ ಬೆಳೆದಿರೋದು. 1 ಲಕ್ಷ ರೂಪಾಯಿ ಖರ್ಚಂದ್ರೆ 1 ಟ್ರ್ಯಾಕ್ಟರ್ಗೆ ಗೊಬ್ಬರಕ್ಕೆ 5,000 ರೂಪಾಯಿ, ಅದನ್ನ ಆ ಲೆಕ್ಕ ಹೇಳಿದಾರೆ. ಮಿಕ್ಕಿದ ಕೆಲಸ ಮಿಕ್ಸ್ ಮಾಡಿ ಇದು ಮಾಡ್ತಾ ಇರೋದು. ಆಮೇಲೆ ಈ ವರ್ಷ ನಾವೇನು ಮಾಡೋಣ ಅಂತ ಇದೆ ಅಂತ ಹೇಳಿದ್ರೆ ಕಾಫಿ ಒಟ್ಟುಗಳನ್ನು ತಗ್ಗಿ ಫುಲ್ ಹರಿಸ್ಬಿಟ್ಟು ನಾವು ಕೊಟ್ಟಿಗೆ ವರ್ಷ ದಿನ ಪ್ರತಿ ತೊಳಿತೀವಿ. ಆ ತೊಳೆದ ನೀರು ಎಲ್ಲ ಇದು ಮಾಡಿ ಆ ತೊಳೆದ ನೀರೇ ಇದಕ್ಕೆ ಕಾಫಿ ಒಟ್ಟಿಗೆ ಬೀಳಕ್ಕೆ ಮಾಡಿಬಿಟ್ಟು ಪ್ರತಿಯೊಂದು ವರ್ಷದಲ್ಲಿ ಅಲ್ಲೇ ಹೋಗಿ ನೀರಲ್ಲೇ ಕರಗಿ ಮಾಡಿ ದನಿನ ಗೊಬ್ಬರ ಹಾಕ್ದಂಗೆ ಮಿಕ್ಸ್ ಮಾಡ್ದಂಗೆ ಆಯಿತು. ನಾವು ಒಂದು ರೀತಿಲಿ ಮಾಡೋಣ ಅಂತ ಇನ್ನೊಂದ್ಸಲ ಬೇಜಾರು ಇದು ನನ್ನ ಪರ್ಸನಲ್ ಕ್ವಶನ್. ಯಾಕೆಂದ್ರೆ ಇವಾಗಂತೂ 6,000 ರೂಪಾಯಿ KG ರೇಟ್ ಇದೆ. ಯಾಕೆಂದ್ರೆ ಇವಾಗ ನೀವು ಒಂದು ಎಷ್ಟು ಏಲಕ್ಕಿ ಕುಯ್ದಿದ್ರ ಈ ವರ್ಷ? ಯಾಕಂದ್ರೆ ಇವಾಗ ನೋಡಿ 6,000 ರೂಪಾಯಿ ರೇಟ್ ಸರ್. ಈಗ ಇವಾಗಲೂ ನಮ್ಮಲ್ಲಿ 300 kg ಏಲಕ್ಕಿ ಇದೆ. 300 kg ಈಗ 300 kg 18 ಲಕ್ಷ ರೂಪಾಯಿ ನಿಮ್ಮಲ್ಲಿ ಒಂಥರ ಅಲ್ಲ ಸರ್, ಬರ್ಬೇಕಲ್ಲ, ಇನ್ನು ಸಿಕ್ಕಿಲ್ಲ. ಇವಾಗೆಲ್ಲ 6,000 ರೂಪಾಯಿ ರೇಟ್ ರೈತ ಖುಷಿಯಾಗಿರ್ಬೇಕು. ಯಾಕಂದ್ರೆ ರೈತರಿಗೆ ಗೊತ್ತಾಗ್ಬೇಕು ನನ್ನ ಹತ್ರ ಇದೆ ಅಂತ ಹೇಳಿ. ಜನಗಳು ಏನ್ ಮಾಡ್ತಾರೆ, ಶುಂಠಿ ಬೆಳ್ಕೊಂಡಿರ್ತಾರೆ. ನೀವು ಪ್ರಗತಿಪರ ರೈತರು, ಏಲಕ್ಕಿ ಬೆಳೆದಿದ್ರ, ಆಮೇಲೆ ಇನ್ನೇನೇನ್ ಬೆಳೆದಿರ, ಸುಮಾರು ಜನ ಯುವಕರುಗಳು ನೋಡ್ತಾ ಇದ್ದಾರೆ. ನಾವು ಸರ್ ನೋಡಿ, ನಮ್ಮ ಇದರಲ್ಲಿ ನಾಗ್ಪುರ್ ಕಿತ್ಲೆ ಬೆಳೆದಿದ್ವಿ. ನಾಗ್ಪುರ್ ಎಷ್ಟು ಎಕರೆ ಬೆಳೆದಿರ ಸರ್? 3 ಎಕರೆಗೆ. ಈಗ 1 ಎಕರೆಗೆ ಏಲಕ್ಕಿ ಬೆಳೆದಿದ್ರ, 3 ಎಕರೆಗೆ ನಾಗ್ಪುರ್ ಕಿತ್ಲೆ ಬೆಳೆದಿರ, ಆಮೇಲೆ ಇನ್ನೇನ್ ಬೆಳೆದಿರ ಸರ್? ನಾಗ್ಪುರ್ ಕಿತ್ಲೆ ನಮ್ದು 10 ಎಕರೆಗೆ ತೋಟ ಇರೋದು. ಕಾಫಿ ತೋಟದಲ್ಲಿ ಕಿತ್ಲೆ ಬೆಳೆದಿರ. ಕಿತ್ಲೆ ನಾಗ್ಪುರ್ ಕಿತ್ಲೆ 3 ಎಕರೆಗೆ ಎಕ್ಸ್ಟ್ರಾ ಬೆಳೆದಿದ್ವಿ. ಆಮೇಲೆ ಇನ್ನೇನ್ ಬೆಳೆದಿರ ಸರ್? ಆಗ ಮತ್ತೆ ಮೆಣಸಿದೆ. ಆಮೇಲೆ ಸರ್ ಬಾಳೆ ಇದೆ. ಆಮೇಲೆ ಮತ್ತೆ ಶುಂಠಿ, ನಮ್ಮ ಇದ್ರದ್ದು ತೋಟದ ಶುಂಠಿ ಬೆಳೆದಿದ್ರೆ. ಆಮೇಲೆ ಅಷ್ಟೇ. ಇನ್ನೇನು ಹಿಳ್ಳಿಕಾಯಿ ಉಂಟು, ಹಿಳ್ಳಿ ಗಿಡ, ನಿಂಬೆ ಗಿಡ ಎಲ್ಲ ಉಂಟು. ಓಕೆ, KG ರಾಮಣ್ಣ ಅವ್ರು ನಮಗೊಂದು ಪ್ರಗತಿಪರ ರೈತರು ಅನ್ಬೋದು. ನಮ್ಮಂಥ ಸಾವಿರಾರು ಹುಡುಗರು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಅದೇ ರೀತಿ ಅವ್ರ ಮಗವರು ಇದ್ದಾರೆ, ಮತ್ತು ನಮ್ಮ ಡಾಕ್ಟರ್ VP ಹೆಗ್ಡೆ ಅವರು ಇದ್ದಾರೆ. ಅವರು ತುಂಬ ಒಂದು ಏಲಕ್ಕಿ ಬಗ್ಗೆ ತಿಳ್ಕೊಂಡಿದ್ದಾರೆ. ಅವ್ರ ಹತ್ರ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ. ಇವ್ರ ಹತ್ರ ಎಷ್ಟು ಮಾತಾಡಿದ್ರು ಕಲಿತಾ ಇದ್ರೆ ಒಂದು ವರ್ಷ ಇಡೀ ಕಲಿಯೋಕ್ಕೆ ಸಾಕಾಗಲ್ಲ. ಅದೇ ರೀತಿ ಅವ್ರು VP ಹೆಗ್ಡೆ ಸರ್ ಹತ್ರ ಮಾತಾಡಿ ಮತ್ತೆ ನಾವು ಅವ್ರದ್ದು ಫುಲ್ಲು ನಮ್ಮ ರಾಮಣ್ಣ ಸರ್ ಹತ್ರ ಮಾತಾಡೋಣ. ಪ್ರಪಂಚದಲ್ಲಿಯೇ ಭಾರತವು ಸಮೃದ್ಧಿ ಮತ್ತು ಸಂಪದ್ಭರಿತ ದೇಶ. ಈ ದೇಶದ ಒಂದು ಅಂಗ ಕರ್ನಾಟಕ. ಧುಮ್ಮಿಕ್ಕಿ ಹರಿಯುವ ನದಿಗಳು, ಹಸಿರಿನಿಂದ ಕಂಗೊಳಿಸುವ ರಮಣೀಯ ದೃಶ್ಯಗಳು, ಪ್ರಕೃತಿ ಪ್ರಿಯರನ್ನು ಕೈಬೀಸಿ ಕರೆಯುವ ಸೌಂದರ್ಯ ಸಿರಿಯೇ ಹಾಸನ ಜಿಲ್ಲೆಯ ಸಕಲೇಶ್ಪುರ. ಈ ಜಿಲ್ಲೆಯ ಒಂದು ಭಾಗವಾದ ಚಂಗಡಿಹಳ್ಳಿಯ ಪ್ರಕೃತಿಯ ಮಡಿಲಲ್ಲಿ ಜನಿಸಿದ ರೈತಾಪಿ ಕುಟುಂಬದ ಹುಡುಗನ ಕನಸೇ ಮೈ ನೇಚರ್ ಇಂಡಿಯಾ. ಸುಮಾರು 2003ರಲ್ಲಿ ಬೆಂಗಳೂರಿಗೆ ಕೆಲಸ ಹುಡುಕಿಕೊಂಡು ಬಂದಾಗ ನನಗೆ ಉದ್ಯೋಗ ನೀಡಿದ ಸಂಸ್ಥೆಯೇ MVRS. ಕಾರ್ಪೊರೇಟ್, ಬ್ಯಾಂಕಿಂಗ್ ಸೆಕ್ಟರ್, ಎಜುಕೇಷನ್, ಪೊಲಿಟಿಕಲ್, ಆಟೋಮೊಬೈಲ್, ಇ-ಕಾಮರ್ಸ್, ಅಡ್ವರ್ಟೈಸ್ಮೆಂಟ್, ಸೋಷಿಯಲ್ ಮೀಡಿಯಾ, ಫಾರ್ಮಾ ಕಂಪನೀಸ್ ಹೀಗೆ ಇನ್ನು ಹಲವು ಕ್ಷೇತ್ರಗಳಲ್ಲಿ ಸಂಸ್ಥೆಯ ಗೆಲುವಿಗಾಗಿ ಕಾರ್ಯತಂತ್ರವನ್ನು ರೂಪಿಸುವುದೇ ಮಾರುಕಟ್ಟೆ ಸಂಶೋಧನೆ. ಈ ಸಂಸ್ಥೆಯು ನನಗೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಕೊಟ್ಟು ಎಲ್ಲ ವಿಭಾಗದಲ್ಲಿ ಕರ್ನಾಟಕದಾದ್ಯಂತ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲ ಆತ್ಮೀಯರಿಗೆ ನನ್ನ ನಮನಗಳು. ಇಷ್ಟೊಂದು ಅನುಭವವನ್ನು ಹೊಂದಿದ ಯುವಕರು, ಯುವತಿಯರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಜನಾಂಗವೆಂಬ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಮತ್ತು ಶಂಕರ್ ನಾಗ್ ಅಭಿಮಾನಿ ಆಟೋ ಚಾಲಕರ ಸಹಾಯದಿಂದ ಸ್ಥಾಪನೆಯಾದ ಕಂಪನಿಯೇ TMRS. ಸಾವಿರಾರು ಯುವಕ ಯುವತಿಯರು TMRS ಸಂಸ್ಥೆಯಲ್ಲಿ ರಾಜ್ಯ ಮತ್ತು ದೇಶದೆಲ್ಲೆಡೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡಿದ ಅನುಭವದ ಫಲಶ್ರುತಿಯೇ ಮೈ ನೇಚರ್ ಇಂಡಿಯಾ. ನಮ್ಮ ಸಂಸ್ಥೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಾವಿರಾರು ಸಹೋದ್ಯೋಗಿಗಳು, ನೆರೆಹೊರೆಯವರು ಮತ್ತು ದೇಶದ ಹಲವಾರು ರಾಜ್ಯಗಳಲ್ಲಿ ಮಾರುಕಟ್ಟೆ ಸಂಶೋಧನೆಯಲ್ಲಿ ಕೆಲಸ ಮಾಡುವ ಕಂಪನಿಗಳ ಜೊತೆ ಸಮಾಲೋಚನೆ ನಡೆಸಿ, ಆಲೋಚಿಸಿ, ಆಯೋಜಿಸಿ ದೃಢ ನಿರ್ಧಾರದೊಂದಿಗೆ ಶುರುವಾದ ಸಂಸ್ಥೆಯೇ ಮೈ ನೇಚರ್ ಇಂಡಿಯಾ. ಅನಾದಿ ಕಾಲದಿಂದಲೂ ದೇಶದಲ್ಲಿ ಉದ್ಯೋಗದ ಕೊರತೆ ಇರಲಿಲ್ಲ. ಆದರೆ ಸುಮಾರು 20ನೇ ದಶಕದಿಂದೀಚೆಗೆ ಸಾಕಷ್ಟು ಸಮಸ್ಯೆಗಳು ಶುರುವಾಯಿತು. ಅದರ ಸಂಶೋಧನೆಯ ಪ್ರತಿಫಲವೇ ವಾಂಟೆಡ್ ಫಾರ್ಮರ್.
ದೇಶಕ್ಕೆ ರೈತ ಎಷ್ಟು ಅನಿವಾರ್ಯತೆಯೋ ಅದೇ ರೀತಿ ಅವರ ಮಾರ್ಗದರ್ಶಿಗಳು ಹಾಗೂ ಸಹವರ್ತಿಗಳಾದ ಬ್ರಾಹ್ಮಣರು, ಅರ್ಚಕರು, ಅಕ್ಕಸಾಲಿಗರು, ಆಚಾರರು, ವೈಶ್ಯರು, ಶಿಲ್ಪಿಗಳು, ಕುಂಬಾರರು, ನೇಕಾರರು, ಚಮ್ಮಾರರು ಹೀಗೆ ಸಾಕಷ್ಟು ಜನಾಂಗದವರು ಪ್ಲಾಸ್ಟಿಕ್ ಎಂಬ ಮಹಾಮಾರಿಯ ವಿರುದ್ಧ ಹೋರಾಟ ಮಾಡುವ ಅವಶ್ಯಕತೆ ಇದೆ. ನಮ್ಮ ಸಂಸ್ಥೆಯು ಈ ಎಲ್ಲಾ ಜನಾಂಗದವರ ಜೊತೆ ಚರ್ಚಿಸಿ ಅವರೆಲ್ಲರ ಕಸುಬುಗಳನ್ನು ಪ್ರೋತ್ಸಾಹಿಸಲು ವೇದಿಕೆಯನ್ನು ಸಿದ್ಧಪಡಿಸುತ್ತಿದೆ ಮೈ ನೇಚರ್ ಇಂಡಿಯಾ. ಭಾರತದ ಜನಪದ ಕಲೆಗಳಾದ ಡೊಳ್ಳು ಕುಣಿತ, ಯಕ್ಷಗಾನ, ಬಾಂಗ್ರಾ, ಗಾರ್ಬಾ, ಗುಮಾರ್, ಬಿಹು, ಲಾವಣಿ, ಗುಮುರಾ, ಪಿಲಿಕಲಿ, ಕರಕಟ್ಟಂ, ವೀರನಾಟ್ಯಂ ಇನ್ನು ಹಲವು ಕಲೆಗಳು ಅಳಿವಿನ ಅಂಚಿನಲ್ಲಿವೆ. ಈ ಎಲ್ಲ ಜನಪದ ಕಲೆಗಳನ್ನು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಂಡೊಯ್ಯುವುದೇ ಮೈ ನೇಚರ್ ಇಂಡಿಯಾ .in ಸಂಸ್ಥೆಯ ಮುಖ್ಯ ಧ್ಯೇಯ. ಕರಕುಶಲ ಕಲೆಗಳಾದ ಶಿಲ್ಪಿಗಳು, ಮರದ ಆಟಿಕೆಗಳ ಉತ್ಪಾದಕರು, ಆಭರಣಗಳ ಕಸೂತಿ, ಬಟ್ಟೆ ಕಸೂತಿ, ಕುಂಬಾರಿಕೆ, ಕಲ್ಲಿನ ಕೆತ್ತನೆಗಳು, ಪರಿಸರ ಸ್ನೇಹಿ ಉತ್ಪನ್ನಗಳು, ಲೋಹದ ಕರಕುಶಲ ವಸ್ತುಗಳು, ಕಾಗದದ ಉತ್ಪನ್ನಗಳು, ಇನ್ನು ಹಲವು ಕರಕುಶಲ ಕಲೆಗಳು ಪ್ಲಾಸ್ಟಿಕ್ನ ಹಾವಳಿಯಿಂದ ಕಣ್ಮರೆಯಾಗುತ್ತಿವೆ. ಈ ಎಲ್ಲ ಸಂಪತ್ತನ್ನು ಉಳಿಸಿ ಬೆಳೆಸಲು ಹಗಲಿರುಳು ಶ್ರಮಿಸುತ್ತಿದೆ ಮೈ ನೇಚರ್ ಇಂಡಿಯಾ .org. ಇಡೀ ವಿಶ್ವದಲ್ಲೇ ಪ್ರಪ್ರಥಮವಾರಿಗೆ ತಾವು ಬೆಳೆದ ಎಲ್ಲಾ ಉತ್ಪನ್ನಗಳನ್ನು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಲು ಆನ್ಲೈನ್ ವೇದಿಕೆಯನ್ನು ಒದಗಿಸುತ್ತಿದೆ. ತಮ್ಮ ಉತ್ಪನ್ನಗಳ ಸಂಪೂರ್ಣ ಮಾಹಿತಿ, ನಿಗದಿತ ಬೆಲೆ, ಎಲ್ಲಾ ವಿವರಗಳನ್ನು ಆನ್ಲೈನ್ನಲ್ಲೇ ತಾವು ಹಾಕಬಹುದು ಮತ್ತು ಮುಕ್ತವಾಗಿ ವ್ಯವಹರಿಸಬಹುದು. ಈ ಎಲ್ಲಾ ಹೊಸ ಆವಿಷ್ಕಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತಿದೆ ಮೈ ನೇಚರ್ ಇಂಡಿಯಾ .com. ದೇಶದ ಮೇಲೆ ಅಭಿಮಾನ ಮತ್ತು ಪ್ರಕೃತಿಯ ಮೇಲೆ ಕಾಳಜಿ ಇರುವ ಪ್ರತಿಯೊಬ್ಬರು, ಯುವಕರಿಂದ ವಯಸ್ಕರವರೆಗೆ ಎಲ್ಲರೂ ಸ್ವಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಮುಕ್ತ ಅವಕಾಶವನ್ನು ನೀಡುತ್ತೇವೆ. ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ನಮ್ಮೊಂದಿಗೆ ಹಂಚಿಕೊಂಡರೆ ಸಂಸ್ಥೆಯ ಅಭಿವೃದ್ಧಿಗೆ ಸಹಕಾರಿಯಾಗಲಿದೆ. ಪ್ಲಾಸ್ಟಿಕ್ ಮುಕ್ತ ಭಾರತ, ನಿರುದ್ಯೋಗ ಮುಕ್ತ ಭಾರತ, ಸದೃಢ, ಸಂಪದ್ಭರಿತ ಭಾರತವನ್ನಾಗಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ನಮ್ಮ ಪಯಣವು ಪ್ರಕೃತಿಯೆಡೆಗೆ. ನೀವು ಸಹ ನಮ್ಮೊಂದಿಗೆ ಕೈಜೋಡಿಸಿ. ಜೈ ಹಿಂದ್, ಜೈ ಭಾರತ್ ಮಾತೆ, ವಂದೇ ಮಾತರಂ. ಮೈ ನೇಚರ್ ಇಂಡಿಯಾ .com, ಮೈ ನೇಚರ್ ಇಂಡಿಯಾ .in, ಮೈ ನೇಚರ್ ಇಂಡಿಯಾ .org ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ. ರಾಮಚಂದ್ರ ಹತ್ರ ಹಲವಾರು ವಿಚಾರಗಳನ್ನ ತಿಳ್ಕೊಂಡ್ವಿ. ಅದೇ ರೀತಿ ವಿ.ಕೆ. ಹೆಗ್ಡೆ ಸರ್ ಹತ್ರ ತಿಳ್ಕೊಂಡ್ವಿ. ಯಾಕೆಂದರೆ ರೈತ ಬಂದು ದೇಶದ ಬೆನ್ನೆಲುಬು. ರೈತನ ಬೆನ್ನೆಲುಬು ಬಂದ್ಬಿಟ್ಟು ನಮ್ಮ ಭಾರತೀಯ ಗೋಮಾತೆಗಳು. ನಮ್ಮ ರಾಮಚಂದ್ರ ಸರ್ದು ಬೆನ್ನೆಲುಬು ಬಂದು ಅವರ ಅಮ್ಮ ಬೋಜಮ್ಮ ಅವರೇ ಬಗ್ಗೆ ಅವ್ರು ಹಲವಾರು ಥರ ಹೇಳ್ತಾ ಇದ್ರು. ಒಬ್ಬೊಬ್ಬರು ಒಂದೊಂದು ಲಿಂಕ್ ಇದೆ. ಅದೇ ರೀತಿ ನಮ್ಮದು ಪ್ರತಿಯೊಂದು ಭಾರತೀಯ ಗೋಮಾತೆಗಳು ಬೇಕೇ ಬೇಕು. ನಮ್ಮ ರಾಮಚಂದ್ರ ಸರ್ ಭಾರತೀಯ ಗೋಮಾತೆಗಳು ಸಾಕಿದ್ದಾರೆ. ಅದು ಗೋಮಾತೆಗಳು ನೋಡೋಕೆ ಹೋಗೋಣ. ಅದೇ ರೀತಿ ಅವರು ಹೇಳ್ತಾ ಇರೋದು ಅಂದರೆ ನೀವು ಏಲಕ್ಕಿ ಈ ಥರ 6,000 10,000 ರೇಟ್ ಇದೆ ಅಂತ ಏಲಕ್ಕಿ ಬೆಳಿಬೇಡಿ, ಸಮಗ್ರ ಬೆಳೆ ಬೆಳೀರಿ ಅಂತೇಳಿ 10 ಬೆಳೆಗಳು ಬೆಳೀರಿ. ಆಗ ಯಾವ್ದಾರು ಒಂದು ರೇಟ್ ಇದ್ದೇ ಇರುತ್ತೆ. ಒಂದು ಬಿದ್ದೋದ್ರೆ ಇನ್ನೊಂದು ರೈತನ ಎತ್ತುತ್ತೆ. ಅದೇ ರೀತಿ ವಿ.ಕೆ. ಹೆಗ್ಡೆ ಸರ್ಗಳ ಹತ್ರ ಇನ್ನು ಮುಂದಿನ ದಿನಗಳಲ್ಲಿ ಹಲವಾರು ವಿಚಾರಗಳು ಕಿಲ್ಕೊಳ್ಳೋಣ. ಅವರು ಮೈ ನೇಚರ್ ಇಂಡಿಯಾ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ರಾಮಚಂದ್ರ ಸರ್ ಆಲ್ರೆಡಿ ಏಲಕ್ಕಿ ಬೆಳೆದವ್ರು ಸಕ್ಸಸ್ ಕಂಡಿದ್ದಾರೆ. ಅವ್ರದ್ದು ಎಜುಕೇಷನ್ ಏನು ಮಾಡಿಲ್ಲ, ಅವರೇ ಒಂದು ಕೋಟ್ಯಾಧಿಪತಿ ಅಂತ ಹೇಳ್ಬೋದು. ಈಗ ನಾನು ಎಜುಕೇಷನ್ ಮಾಡಿಸ್ಬಿಟ್ಟು ಫಾರಿನಿಗೆ ಕಳ್ಸೋದೇ ಬೇಡ, ಫಾರಿನಲ್ಲಿ ದುಡಿತಾ ಇರೋದು ಅವ್ರದ್ದು ಎಜುಕೇಷನ್ ಇಲ್ಲೇ ದುಡಿತಾ ಕೂತಿದ್ದಾರೆ. ಅವ್ರಿಗೊಂದು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ರಾಮಚಂದ್ರ ಸರ್ ಏಲಕ್ಕಿನ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಎಲ್ಲ ಹೇಳ್ಕೊಡ್ತಾರೆ. ಅದೇ ರೀತಿ ವಿ.ಕೆ. ಹೆಗ್ಡೆ ಸರ್ ಒಂದು ಸಾವಯವ ಕೃಷಿಯಲ್ಲಿ ಭಾರತೀಯ ಗೋಮಾತೆ, ಅವ್ರ ಹತ್ರನೂ ಮಲೆನಾಡು ಗಿಡ್ಡ 35 ಹಸುಗಳಿದ್ದಾವೆ. ನಮ್ಮದು ಭಾರತೀಯ ಗೋಮಾತೆಗಳನ್ನೇ ಇದ್ರೇನೆ ಅವನೊಬ್ಬ ಕೋಟ್ಯಾಧಿಪತಿ. ಒಂದು ಬೆನ್ಸ್ ಕಾರ್ ಇದ್ದಂಗೆ ಅವನ ಭಾರತೀಯ ಗೋಮಾತೆ ಇದ್ದಾರೆ. 1 ಕೋಟಿ ಕಾರ್ ಇದ್ದಂಗೆ. ಜನ ಕೋಟಿ ಕಾರ್ ತಗೋತಾರೆ, ಅದು ಯಾವಾಗ ಬೇಕಾದ್ರೆ ಕೆಟ್ಟ ಹೋಗುತ್ತೆ. ಭಾರತೀಯ ಗೋಮಾತೆ ಇತ್ತು ಅಂದ್ರೆ ರೈತನ ಹತ್ರ ಅದು ಯಾವಾದ್ರೂ ಭೂಮಿ ಕಾಪಾಡುತ್ತೆ. ಭಾರತೀಯ ಗೋಮಾತೆ ಇಷ್ಟೇ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಸರ್. ಇದೇ ರೀತಿ ನಿಮ್ಮ ಜೊತೆ ಜರ್ನಿಗಳನ್ನ ಸ್ಟಾರ್ಟ್ ಮಾಡ್ತಾ ಇರ್ತೀವಿ. ನೀವೇನಾರು ಹೇಳಕ್ ಇಷ್ಟಪಡ್ತೀರಾ ನೀವು ನಿಮ್ಮ ಯಜಮಾನ್ರ ಬಗ್ಗೆ? ಹೇಳಿ, ಪರವಾಗಿಲ್ಲ. ನಿಮ್ ಇದಂತ ನೀವೇನಾದ್ರೂ ಹೇಳಿ ನಿಮ್ಮ ಯಜಮಾನ್ರ ಬಗ್ಗೆ. ಅವ್ರೇನ್ ಕೆಲಸ ಏನ್ ಮಾಡಕ್ಲ, ಯಾವಾಗ್ಲೂ ಹೊರಗಡೆ ಹಿಂಗ್ ತಿರ್ಗಾಡೋದು. ನೀವು ಮಾಡೋದು ಮಾತಾಡೋದು ಪ್ರಗತಿಪರ ರೈತರಾಗಿ ನೀವೇ ಮಾಡೋದು. ಪ್ರಗತಿಪರ ರೈತ ನೀವು. ಯಾವ್ದಾದ್ರು ಸೈ ನಾವು ಮಾಡೋದು, ಮಕ್ಳು ಗಿಕ್ಳು ಸೇರ್ಕೊಂಡು ಮಾಡೋದು. ಓಕೆ ಸರ್, ನೀವು ನೋಡಿ ಸರ್, ಈಗ ನೀವೊಂದು ಇದು ಈಗ ಮಾತಾಡಿದ್ರಲ್ಲ, ಇದ್ರ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ
ನಾನು ಅದೇ ಹೇಳಿದ್ನಲ್ಲ, ರಾಜಕೀಯ ಮಂಡಲ ಪಂಚಾಯತಿಲಿದ್ದೆ, ರಾಜಕೀಯನೂ ಮಾಡಿದೆ. ನಮಗೆ ಸಿಕ್ತಿದ್ದು ಏನು ಕೆಲಸ ಮಾಡಿದ್ರು ಈ ಹೂವಿನವರ ಮತ್ತು ಚಪ್ಪಲಿ ಇಟ್ಟಿದ್ದಂಗೆ ಮಾತುಗಳು. ನನಗೆ ನಿಜವಾಗ್ಲೂ ಹೂವಿನಾರ ಅಂದರೆ ರೈತರಿಗೆ ಅಮ್ಮ ಮತ್ತು ಈ ನಾಗ್ಪುರ್ ಕಿತ್ಲೆ ಬೆಳೆದೆ, ಅದು ಒಂದು ಫೇಮಸ್ ಆಯಿತು. ಅದರಿಂದ ಮತ್ತು ಏಲಕ್ಕಿ ಬೆಳೆದು ಅದರಿಂದ ನಮಗೆ ಸಿಕ್ತಿರೋ ಸತ್ಕಾರ ಪುರಸ್ಕಾರಗಳು ಇವತ್ತು ನೆನೆಸ್ಕೋಬಹುದು. ರಾಜಕೀಯದಿಂದ ಬಂದ್ರೆ ಸತ್ಕಾರ ಉಗಿಯದೆ ಚಪ್ಪಲಿ ಹಾರ ನಮಗೆ ಇವತ್ತು ಏನ್ ಭೂಮಿ ತಾಯಿ ಕೈ ಹಿಡಿತಾರೆ ಅದೇ ಒಂದು ಖುಷಿ. ಯಾವಾಗ ಸಮೇತ ಬಂದಿದ್ದೀನಿ ರಾಜಕೀಯವೇ ಈಗ ಬೇಡ ಅಂತ ಹೇಳ್ಕೊಂಡು ನಾನು ಯಾವಾಗ ವ್ಯವಸಾಯ ಕೇಳಿದ್ ನಮ್ಗೆ ರಾಜಕೀಯ ಯಾಕೆ ಬೇಡ ಅಂತ ಹೇಳಿದ್ರೆ ನಮಗೆ ಒಬ್ಬರ ನೋವು ಮಾಡಬೇಕು ಅನ್ನೋ ಭಾವನೆ ಇಲ್ಲ. ಸತ್ಯ ರೀತಿಯಲ್ಲಿ ಹೋಗೋಣ ಅಂತ ಹೇಳಿದ್ರೆ ನಾವು ನಮ್ಮ ತುಣಿಯೋದೇ ಅವನ ಮ್ಯಾಕೆ ತಾಕಲ್ಲ. ಬರೀ ಸುಳ್ಳು ಹೇಳ್ಕೊಂಡು ಹೋದ್ರೆ ಅವನು ರಾಮಚಂದ್ರ ಒಳ್ಳೆಯವನು ಅನ್ನೋದು, ಸತ್ಯ ರೀತಿಯಲ್ಲಿ ಹೋದ್ರೆ ಅವನೇ ತಾಕ ಅಂತ. ಹಂಗಾಗಿ ಈಗ ನಾವೇನು ಮಾಡೋದು, ಸತ್ಯ ರೂಪದಲ್ಲೇ ವ್ಯವಸಾಯ ಮಜ್ಜ ಮಾಡಿದ್ದ ಆಸ್ತಿ ಐತೆ ಯಾಕೆ ಮಾಡಬಾರ್ದು ಅನ್ನೋ ದೃಷ್ಟಿಯಲ್ಲಿ ಈಗ ನಾವು ವ್ಯವಸಾಯ ಮಾಡಲಾಗಿ ಈಗ ನಾನು ರಾಮಚಂದ್ರ ಅನ್ನೋದನ್ನ ಎಷ್ಟೋ ನಮಗೆ ಬೆಂಗಳೂರಿಂದಲೂ ನನಗೆ ಫೋನ್ ಮಾಡಿದ್ರು. ಪ್ರಗತಿಪರ ರೈತ ಕೂರ್ಸಿರೋದು ಯಾವುದೇ ಪೊಲಿಟಿಷಿಯನ್ ಅಂತ ಯಾರು ಇಲ್ಲ. ಹೌದು, ಯಾಕೆ ಎಲ್ಲ ಸಪೋರ್ಟ್ ಅಮ್ಮ, ಎಲ್ಲ ಕಾಪಾಡಿರೋದು ಅಮ್ಮ. ರಾಜಕೀಯಕ್ಕೆ ಹೋದ್ರೆ ಎಲ್ಲ ಕಿತ್ತಾಟ ಕಿತ್ಲೆ ಎಲ್ಲ ಕಾಪಾಡಿರೋದು ಅಮ್ಮ. ಹೌದೌದು, ಯಾಕಂದ್ರೆ ನಾವು ಬದುಕಬೇಕು ಅನ್ನೋ ದೃಷ್ಟಿಲಿ ಹೊರಗಡೆ ತಿರ್ಲಾಗಿ ನಮ್ಗೆ ಏನೇನು ಮಾಡಬೇಕು. ಈಗ ನಮ್ಗೆ ಅದೇ ಹೆಗ್ಡೆ ಅವ್ರ ಪರಿಚಯ ನಮ್ಗೆ ಹೆಂಗಿದ್ರೆ ಹಿಂದೆ ನಮ್ಗೆ ಪರಿಚಯ ಅಂದ್ರೆ ರೇಡಿಯೋ ನ್ಯೂಸು, ಪೇಪರ್ ನ್ಯೂಸ್ ಅಲ್ಲಿ. ಆಗ ನಾವು ಯಾರ್ಯಾರು ಏನೇನು ಮಾಡಿರ್ತಾರೆ ತೋಟ ಎಲ್ಲ ನೋಡ್ಕೊ ಬಂದಾಗ ಇದ್ದೇ ಆಗಬೇಕು. ಒಂದು ಎಲೆಕ್ಷನ್ ಅಲ್ಲಿ ಕ್ಯಾನ್ವಾಸಿ ಹೋದಾಗ ಒಬ್ರು ತೋಟ ದಾಟ ಹೋಗ್ಬೇಕು ಅಂದ್ರೆ ಇವ್ರು ಯಾರ್ದ ಅದು ಇವ್ರು ರಾಜಕೀಯಕ್ಕೆ ಬಂದಾರಲ್ಲ, ಹಾಗಾಗಿ ಅವ್ರ ತೋಟ ಚೆನ್ನಾಗಿರೋದು. ರಾಜಕೀಯ ಮಾಡಿದಾರ ತೋಟ ನೋಡಿದ್ರೆ ಬರಲು ಅಲ್ಲ, ನನ್ನ ಅನುಭವ ಹೇಳ್ತಾ ಇರೋದು. ಹಾಗಾಗಿ ನಾನೇನ್ ಮಾಡಿದೆ ಗೊತ್ತಾ, ನಿಜವಾಗ್ಲೂ ರಾಜಕೀಯ ಕೆಟ್ಟದ್ದು. ಮತ್ತು ನೀವು ಏನೇ ಮಾಡಿ ಹಳ್ಳಿ ರಾಜಕೀಯ ಪಂಚಾಯತಿ ಒಳಗೆ ಹೋಬಳಿ ಒಳಗೆ ರಾಜಕೀಯ ಮಾಡೋದನ್ನು ಏನಿದ್ರು ಕೆಟ್ಟ ಹೆಸರು ತಗೊಳ್ಳೋದೆಯ. ಏನಿದ್ರು ತಾಲೂಕ್ ಲೆವೆಲ್ MLA ಇವರೆಲ್ಲ ಹೋದ್ರೆ ಅವ್ರು ಅಂತಾರೆ ಅವ್ರಿಗೆ ಏನು ಬೇಕು ಅವ್ರು ಗುರಿ ಸಾಗಿಸ್ಕೊಂಡು ಅವ್ರು ಮಾಡ್ಕೊತಾರೆ ವಿನ ನಾವು ಬರೀ ಮನೆ ಮೆಟ್ಲು ತುಣ್ದು ಎಲ್ಲೆಲ್ಲ ಗೊಚ್ಚಲೆಲ್ಲ ತುಣ್ದು ಅವರ ಮುಂದುವರ್ಸಕ್ಕೆ ಹೋಗೋದಷ್ಟೇ ವಿನ ನಾವಂತೂ ಕಣ್ತಾ ಉದ್ಧಾರ ಆಗಿಲ್ಲ, ಯಾರೂ ಉದ್ಧಾರ ಇಲ್ಲ. ರಾಜಕೀಯ ಹಳ್ಳಿ ರಾಜಕೀಯ ಮಾಡಿದವರು ಸುಮ್ಮನೆ ಬೈಸ್ಕೊಳ್ಳೋದೇಯ, ಹಿಂದ್ಗಡೆ ನಮಸ್ಕಾರ ಮುಂದ್ಗಡೆ ನಮಸ್ಕಾರ ಅಂತಾರೆ. ಈಗ ನೋಡಿ, ನಾನು ಈ ವ್ಯವಸಾಯ ಈ ಪಾಳ್ಕುಡಿ ಏಲಕ್ಕಿ ಬೆಳೆದಾದ್ಮೇಲೆ ಮತ್ತು ನಾಗ್ಪುರ್ ಕಿತ್ಲೆ ಬೆಳೆದಾದ್ಮೇಲೆ ಮತ್ತು ಕಾಫಿ ತೋಟ ಮೆಣಸು ಎಲ್ಲ ಪೂರ್ತಿ ಬೆಳೆದಾದ್ಮೇಲೆ ನಮಗೆ ಗುರ್ತಿಸಿ ನಮಗೆ ಪ್ರವಾಸ 28 ದಿವಸ ಪ್ರವಾಸ ಕೊಡ್ತು ಸರ್ಕಾರ. ಆಗ ನನಗೆ ಆರೋಗ್ಯ ನಮಗೆ ತಿರುಗಾಡೋಕ್ಕೆ ಎಲ್ಲ ಆಗಲ್ಲ ಅಂತೇಳಿ ನನ್ನ ಮಗನ ಇದು ಮಾಡಿ ಗುಜರಾತ್ ಒಂದು ಕೇರಳ ಒಂದು ಬಿಟ್ಟು ಪ್ರತಿ ಒಂದು ಪುಕ್ಷಡೆ ಹೋಗಿ ನನ್ನ ಮಗ ಹೋಗಿ ನೋಡ್ಕೊಂಡು ಏಲಕ್ಕಿ ಬಗ್ಗೆ ಕಿತ್ಕೊಂಡಿದ್ವಿ. ಮತ್ತೆ ಕಿತ್ಲಿ ಬಗ್ಗೆ ಇನ್ನೊಂದು ಡಾಕ್ಯುಮೆಂಟ್ರಿ ಮಾಡೋಣ. ಅದೇ ಸರ್ VP ಹೆಗ್ಡೆ ಸರ್ ಅವ್ರ ತೋಟಗಳು ನೋಡಿದ್ರೆ ನಿಮಗೆ ಏನು ಅನ್ನಿಸ್ತು? ಯಾಕಂದ್ರೆ ಸುಮಾರು ಜನ ರೈತರು ಬರ್ತಾ ಇರ್ತಾರೆ. ಈಗ ಒಂದು ಶಾರ್ಟ್ ಆಗಿ ಸ್ವೀಟ್ ಆಗಿ ಏಲಕ್ಕಿ ನಮ್ದು ಮಲೆನಾಡಲ್ಲಿ ಬೆಳಿಬೋದು. ನಿಮಗೆ ಗೊತ್ತಿರೋ ಪ್ರಕಾರ ಒಂದು 2 ಮಿನಿಟ್ಸ್ ಯಾವೆಲ್ಲ ಕರ್ನಾಟಕದಲ್ಲಿ ವೆದರಲ್ಲಿ ಬೆಳಿಬೋದು ಅಂತ. ಯಾಕಂದ್ರೆ ಒಂದು ಶಾರ್ಟ್ ಆಗಿ, ಯಾಕಂದ್ರೆ ಈಗ ಜನ ಏಲಕ್ಕಿ ಅಂದ್ರೆ ಬಂದು ಇದ್ರಲ್ಲಿ ಬೆಳೀತಾ ಇರ್ತಾರೆ. ಯಾಕಂದ್ರೆ ಇವ್ರ ರಿಲೇಷನ್ ಒಬ್ರು ಬಂದು ಈ ಏಲಕ್ಕಿ ತಗೊಂಡೋಗಿ ತಿಪ್ಟೂರಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ತೆಂಗಿನ ತೋಟದಲ್ಲಿ ಬರೀ ತೆಂಗಿದೆ, ನೀನು ಏನಕ್ಕೆ ವೇಸ್ಟ್ ಮಾಡ್ತೀಯ, ಹೆಂಗಿರೋ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ತೀಯಲ್ಲ, ಅವರೊಂದು ಇನ್ಸ್ಪಿರೇಷನ್ ಆಗಿ ಇವ್ರು ತೋಟಕ್ಕೆ ಕರ್ಕೊಬರಂಗೆ ಮಾಡ್ತು. ಯಾಕಂದ್ರೆ ಯಾವೆಲ್ಲ ವೆದರಲ್ಲಿ ಬೆಳಿಬೋದು ಏಲಕ್ಕಿನ. ಯಾಕಂದ್ರೆ ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ಸುಮಾರು ಜನ ಸಾವಿರಾರು ಹುಡುಗರು ನೋಡ್ತಾ ಇರ್ತಾರೆ ಈ ವಿಡಿಯೋನ. ಏನಂದ್ರೆ ಏಲಕ್ಕಿ ಅಂದರೆ ಬರೀ ಸಕಲೇಶ್ಪುರ, ಮಡಿಕೇರಿ, ಚಿಕ್ಕಮಂಗ್ಳೂರು ಮತ್ತು ಆ ಥರ ಮತ್ತು ಇದಕ್ಕೆ ಕರಾವಳಿ ಪ್ರದೇಶ ಅನ್ಕೊಂಡಿರ್ತಾರೆ. ನಿಮಗೆ ಗೊತ್ತಿರೋ ಪ್ರಕಾರ ಯಾವೆಲ್ಲ ವೆದರಿಗೆ ಬೆಳಿಬೋದು? ಏಲಕ್ಕಿಗೆ ಪೂರಕವಾದಂಥ ಹವೆ ಮತ್ತು ಮಣ್ಣು ಇದ್ದಲ್ಲಿ ಬೆಳೆಸ್ಬೋದು, ಆರಾಮದಲ್ಲಿ ಬೆಳೆಸ್ಬೋದು. ಅಷ್ಟು ದೊಡ್ಡ ಖರ್ಚು ಬೀಳುವುದಿಲ್ಲ. ಆದರೆ ಏಲಕ್ಕಿ ಎಲ್ಲಿ ಬೆಳೆಸ್ಬೋದು ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ ಬೆಳೆಸ್ಬೋದು. ಮರುಭೂಮಿಲಿ ಬೆಳೆಸಬಹುದು, ರಾಜಸ್ಥಾನದಲ್ಲೇ ಬೆಳೆಸಬಹುದು. ನಾವು ಬೆಳೆಸಿ ತೋರಿಸಿದ್ದೇವೆ. ದಕ್ಷಿಣ ಕನ್ನಡದಲ್ಲಿ ಸಮುದ್ರದ ಬದಿಯಲ್ಲಿ ತೆಂಗಿನ ಮರದ ತೋಟದಲ್ಲಿ ಏಲಕ್ಕಿ ಬೆಳೆಸಿ ತೋರಿಸಿದ್ದೇವೆ ದಕ್ಷಿಣ ಕನ್ನಡದಲ್ಲಿ. ಅದೇ ರೀತಿ ರಾಜಸ್ಥಾನದಲ್ಲಿ ಒಂದು ಯಾವುದು ಇದು ಚಂಡೀಗಢ ಮತ್ತು ರಾಜಸ್ಥಾನದ ಬಾರ್ಡರ್ನಲ್ಲಿ 40 ಎಕರೆಯಲ್ಲಿ ಅವರಿಗೆ ಏಲಕ್ಕಿ ಬೆಳೆಸಕ್ಕೆ ತೋರಿಸಿಕೊಟ್ಟಿದ್ದೇನೆ. ನಾನು ಹೋಗಿ 1.5 ತಿಂಗಳಿದ್ದು ಏಲಕ್ಕಿ ಬೆಳೆದಿದೆ ಸರ್. ತುಂಬಾ ಖುಷಿ ಆಯ್ತು. ಯಾಕೆ ನಮ್ದು ಕರ್ನಾಟಕದ ಬಂದು 30 ಜಿಲ್ಲೆ ಹುಡುಗರುಗಳು ಕಾಯ್ತಾ ಇರ್ತಾರೆ. ಆದ್ರೆ ನೀರ್ ಬೇಕಾದ ಇರಿಗೇಷನ್ ಮಾಡೋಕೆ ನೀರು ಪ್ರದೇಶ ಬೇಕು. ಅದಕ್ಕೆ ನಮ್ಮ ಕೃತಕ ನೆರಳು ಬೇಕು ಬೇರೆ ಕಡೆಯಲ್ಲಿ. ಅದು ಇಲ್ಲಿ ಆದ್ರೆ ಹಾಗಲ್ಲ, ಅದು ತನ್ನಿಂದ ತಾನೇ ಬೆಳ್ಕೊಂಡು ಬರುತ್ತದೆ. ಸುಲಭದಲ್ಲಿ ಖರ್ಚು ಕಡಿಮೆಯಲ್ಲಿ ಮಾಡಿಕೊಂಡು. ಈಗ ಇವರಿಗೆ ನಾನು ಹೇಳಿದೆ, ಇವರಿಗೆ ಒಂದು 500 kg 600 kg ಏಲಕ್ಕಿ, ಒಣಗಿದ ಏಲಕ್ಕಿ ಬೆಳೆಸ್ಬೋದು. ಒಂದು ಇದರಲ್ಲಿ 1 ಎಕರೆಯಲ್ಲಿ 1.5 ಎಕರೆ ಅಲ್ಲ, 1 ಎಕರೆಯಲ್ಲಿ ಅಷ್ಟು ಬೆಳೆಸ್ಬೋದು. ಅವರ ಪ್ರಯತ್ನ ಜಾಸ್ತಿ ಆದಾಗ ಅದು 1000 kg 2000 kgನೂ ಹೋಗುತ್ತೆ. 1000 kg ಬೆಳೆಸಿ ತೋರಿಸಿದ್ದೀನಿ ಅವರಿಗೆ. ನಮ್ಮ ಸಕಲೇಶ್ಪುರದವರೇ ಅವರಿಗೆ ಇದು ಕೇರಳದವರು ಕೂಡ ಇದು ಗುದ್ದಾಟ ಮಾಡಿಬಿಟ್ಟು 1ನೇ ಪ್ರೈಸ್ ಸಿಕ್ಕಿದೆ.
ಕೇರಳದವರೇ ಯಾವಾಗಲೂ ಪ್ರೈಸ್ ಹೊಡೆಯೋರು. ಇವರು ಹೇಳಿದ್ದಾರೆ ಬಾಲಕೃಷ್ಣ ಆಚಾರ್ಯ ಅಂತ ಹೇಳಿಬಿಟ್ಟು ಇದ್ರ ಹತ್ರ ಕಾಡ್ಲೂರು ಕೂಡಿಗೆ, ಆಮೇಲೆ ಇದರಲ್ಲಿ ರಾಯರಕೊಪ್ಪಲಿನಲ್ಲಿ ಮಲ್ಲಣ್ಣಗೌಡ್ರ ಅಂತ ಇವ್ರದ್ದು ಇಲ್ಲ ಈಗ ಅವರು ಇದ್ದಾಗ ಅವ್ರ ಮಗ ಬಂದ್ಬಿಟ್ಟು ಕೆಮಿಕಲ್ ಹಾಕಕ್ಕೆ ಹೋದ್ರೆ ಅದು ಡೌನ್ ಆಗ್ಬಿಡ್ತು. ಇದು ಕೆಮಿಕಲ್ ಕ್ಷಣಿಕ, ಸಾವಯವ ಫುಲ್ಲು ಪರ್ಮನೆಂಟ್. ಈಗ ಇವ್ರದ್ದು ಗಿಡ ಇಷ್ಟು ವರ್ಷ ಬೆಳೆದಿದೆ, 11 ವರ್ಷ 12 ವರ್ಷ ಅಂದ್ರೆ ಈ ಟೈಮ್ನಲ್ಲಿ ನಿಜವಾಗಿ ಯಾವುದ್ರಲ್ಲೂ ಇಳುವರಿ ಕಡಿಮೆ ಆಗಲೇಬೇಕು. ಇದ್ರಲ್ಲಿ ಉಳಿದಿದೆ ಅಂದ್ರೆ ಇದು ಸಾವಯವದಲ್ಲಿ ಉಳಿದಿರೋದು. ಇದರಲ್ಲಿ ಇವ್ರು ಏನಾದರೂ ಜಾಸ್ತಿ ಕೆಮಿಕಲ್ಸ್ ಎಲ್ಲ ಕೊಟ್ಬಿಟ್ಟಿದ್ರೆ 3 ವರ್ಷ 4 ವರ್ಷ ಅಷ್ಟೇ. ಹೇಳಿದಾಗೆ ಮೊದಲನೇ 24 ತಿಂಗಳಿನಲ್ಲಿ ದೊಡ್ಡ ಕ್ರಾಪ್ ಸಿಕ್ಕುತ್ತೆ, ನೆಕ್ಸ್ಟ್ ಕ್ರಾಪ್ ಸ್ವಲ್ಪ ಕಡಿಮೆ ಸಿಕ್ಕುತ್ತೆ, ಇನ್ನು ಗೊಬ್ಬರ ಕಡಿಮೆ ಆದರೆ 3ನೇ ಕ್ರಾಪ್ ಕಡಿಮೆ ಸಿಕ್ಕುತ್ತೆ, ಇನ್ನು ಸ್ವಲ್ಪ ಏನಾದರೂ ವ್ಯತ್ಯಾಸ ಮಾಡಿದ್ರೆ 4ನೇ ಕ್ರಾಪ್ ಸ್ವಲ್ಪ ಮೇಲೆ ಹೋಗುತ್ತೆ. ಹೀಗೆ 7 ರೀತಿಗಳು ಇದೆ, ಈ ರೀತಿ ಇದೆ ಏಲಕ್ಕಿಯಲ್ಲಿ. ನಾವು ಅದನ್ನು ಕಟ್ ಮಾಡಬೇಕು. ಒಂದೇ ರೀತಿಯಲ್ಲಿ ನಮಗೆ ಏಲಕ್ಕಿದು ಇಳುವರಿ ಬರಬೇಕು ಅಂತ ಹೇಳಿದರೆ ನಾವು ಆ ಗಿಡಗಳ ಕೂಡ ಎಷ್ಟು ಪ್ರೀತಿಯಲ್ಲಿ ಇರ್ತೀವಿ, ಯಾವ ರೀತಿ ಗೊಬ್ಬರ ಕೊಡ್ತೀವಿ, ಯಾವ ರೀತಿ ನೀರು ಕಂಟ್ರೋಲ್ ಮಾಡ್ತೀವಿ, ಯಾವ ರೀತಿ ಶೇಡ್ ಕಂಟ್ರೋಲ್ ಮಾಡ್ತೀವಿ, ಅದ್ರ ಮೇಲೆ ಹೊಂದ್ಕೊತೀವಿ. ಓಕೆ ಸರ್, ಅದೇ ರೀತಿ ನಮ್ಮದು ಯುವ ರೈತರಿಗೆ ಏನಕ್ಕೆ ಇಷ್ಟಪಡ್ತೀವಿ ಅಂದರೆ ವಿ.ಪಿ. ಹೆಗ್ಡೆ ಸರು ಮತ್ತು ರಾಮಚಂದ್ರ ಸರು ಇವ್ರು ಕಲ್ತಿನ ವಿದ್ಯೆನ ನಾವು ಯಾವತ್ತೂ ಅದನ್ನು ವೇಸ್ಟ್ ಆಗಕ್ಕೆ ಬಿಡ್ಬಾರ್ದು. ಸಾವಿರಾರು ಯುವ ರೈತರುಗಳು ಸೇರ್ಕೊಬಿಟ್ಟು ಸರ್ಕಾರ ಮಾಡುತ್ತಾ ಇಲ್ವಾ, ನಾವೇ ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮಾಡ್ಬೋದು, ಅದಕ್ಕೆ ನಾವು ಒಂದು ಆ್ಯಪ್ ರೆಡಿ ಮಾಡ್ತಾ ಇದ್ವಿ, ಮೈ ನೇಚರ್ ಇಂಡಿಯಾ ಅಂತ. ಇವ್ರು ಕಲ್ತಿರೋ ವಿದ್ಯೆನ ವೇಸ್ಟ್ ಆಗಕ್ಕೆ ಬಿಡ್ದಲೆ ನಾವೇ ಒಂದು ಸಮಗ್ರ ಬೆಳೆ, ಯಾಕೆಂದರೆ ಮಿಶ್ರ ಬೆಳೆ ಬೆಳೆದು ಅದಕ್ಕೆ ನಾವೇ, ಯಾಕೆ ನಾವು ಸರ್ಕಾರ ಯಾವುದು ಸಮೇತ ಮಾರ್ಕೆಟಿಂಗ್ ಮಾಡಲ್ಲ. ಅವ್ರು ಏನಿದ್ರು ಇದ್ರದ್ದು ಕೆಮಿಕಲ್ ಫರ್ಟಿಲೈಸರ್ ಪೆಸ್ಟಿಸೈಡ್ಗೆ ಮಾರ್ಕೆಟ್ ಮಾಡ್ತಾರೆ. ನಮ್ಮದು ಯುವ ಆರ್ಗ್ಯಾನಿಕ್ ಕೃಷಿಗೆ ನಾವೇ ಒಂದು ಸಪ್ರೇಟ್ ಮಾರ್ಕೆಟ್ ಮಾಡೋಣ ಅಂತೇಳಿ ನಮ್ಮ ಭಾರತೀಯ ಗೋಮಾತೆಗೆ ಜೈಕಾರ ಹೇಳ್ತೀನಿ, ನಮ್ಮ ಸಾವಯವ ಕೃಷಿಗೆ ಜೈ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಅದೇ ರೀತಿ ಸಾರ್ದು ಒಂದು ಅವ್ರದ್ದು ಭಾರತೀಯ ಗೋಮಾತೆಗಳು ಅವ್ರ ಮನೇಲಿ ನೋಡೋಕೆ ಹೋಗೋಣ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಒಂದೇ ಮಾತು. ಡಾಕ್ಟರ್ ಅಂತ ಇದು ಮಾಡೋದು. ಏನು ಭಾರಿ ಪ್ರೀತಿಯು ತಮಾಷೆ ಮಾಡಕ್ ಬರ್ತವೆ, ಗುದ್ದದು ಬಂದು